ಶ್ರೀನಿವಾಸಪುರ ಹಳೆ ತಾಲೂಕು ಕಚೇರಿ ಸುಮಾರು 100 ವರ್ಷಗಳ ಇತಿಹಾಸವುಳ್ಳ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣಗೊಂಡ ಕಟ್ಟಡವಾಗಿದ್ದು, ಸದರಿ ಕಟ್ಟಡವು ಶಿಥಿಲ ವ್ಯವಸ್ಥೆಯಿಂದ ಕೂಡಿದ್ದು, ಸದರಿ ಕಟ್ಟಡವನ್ನು ನೆಲಸಮಗೊಳಿಸಿ ಸದರಿ ಜಾಗದಲ್ಲಿ ಟೈಪ್ ಸಿ ಪ್ರಜಾಸೌಧ ನಿರ್ಮಾಣ ಮಾಡೋದು. 49 ಹೊಸ ತಾಲೂಕು ಆದ್ಮೇಲೆ ಕನಿಷ್ಠ ಒಂದು ಕಚೇರಿ ಬರಬೇಕಲ್ಲ. ಅಲ್ಲಿ ಕಚೇರಿನೇ ಬರಲಿಲ್ಲ ಅಂತ ಹೇಳಿದ್ರೆ ಹೊಸ ತಾಲೂಕಿಗೆ ಏನು ಅರ್ಥ ಇರೋದಿಲ್ಲ ಅಂತೇಳಿ ಪಕ್ಷಾತೀತವಾಗಿ 49, ಹಿಂದೆ 5 ವರ್ಷದಲ್ಲಾಗಿದ್ದು 14, ನಾವು 2 ವರ್ಷದಲ್ಲಿ 49 ಮಾಡಿಕೊಟ್ಟಿದ್ದೇವೆ. ಯಾಕೆ ತಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನಿಮ್ಗೆ ಅದರದೇ ನನಗೆ ಖರ್ಚು ಸುಮಾರು 300 ಕೋಟಿಯಷ್ಟು ಬರುತ್ತೆ ಅಧ್ಯಕ್ಷರೇ. ಆ ಕಾರಣಕ್ಕಾಗಿ ಸ್ವಲ್ಪ ಸಮಯ ಕೊಡಿ, ನಿಮ್ದು ಮನವಿ ಸರ್ಕಾರದಲ್ಲಿದೆ. 955ನೇ ಪ್ರಶ್ನೆಯನ್ನ ಮಾನ್ಯ ಕಂದಾಯ ಸಚಿವರಿಗೆ ಕೇಳಿದೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನ ಒದಗಿಸಿದ್ದಾರೆ. ನಾನು ಕೆಲವು ಸೂಚನೆಗಳನ್ನ ಮಾನ್ಯ ಸಚಿವರ ಗಮನಕ್ಕೆ ತರುವುದಕ್ಕೆ ಇಚ್ಛೆ ಪಡ್ತೇನೆ. ಶ್ರೀನಿವಾಸಪುರ ತಾಲೂಕು ಆಡಳಿತ ಕೇಂದ್ರವಾದ ಪ್ರಜಾಸೌಧ ನಿರ್ಮಾಣ ಮಾಡಲು 2019 ಸಾಲಿನಲ್ಲಿ 945 ಲಕ್ಷಗಳ ಅಂದಾಜು ಮೊತ್ತವನ್ನು ಕಾಮಗಾರಿಗಳನ್ನು ಕೈಗೊಳ್ಳಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಮಾನ್ಯ ಸಚಿವರು ಕೇಳಿಸ್ಕೋಬೇಕು. ಶ್ರೀನಿವಾಸಪುರ ತಾಲೂಕು ಬೈರಪ್ಪಲ್ಲಿ ಗ್ರಾಮದ ಸರ್ವೆ ನಂಬರ್ 31 ರಲ್ಲಿ, ಕೊಳ್ಳೂರು ಗ್ರಾಮದ ಸರ್ವೆ ನಂಬರ್ 106 ರಲ್ಲಿ 5 ಎಕರೆ ಜಮೀನು ಗುರುತಿಸಲಾಗಿದ್ದು, ಸದರಿ ಜಮೀನು ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುತ್ತದೆ. ಆದ್ದರಿಂದ ಪ್ರಜಾಸೌಧ ಕಟ್ಟಡ ನಿರ್ಮಾಣ ವಿಳಂಬವಾಗ್ತಾ ಇದೆ. ಶ್ರೀನಿವಾಸಪುರ ಹಳೆ ತಾಲೂಕು ಕಚೇರಿ ಸುಮಾರು 100 ವರ್ಷಗಳ ಇತಿಹಾಸವುಳ್ಳ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣಗೊಂಡ ಕಟ್ಟಡವಾಗಿದ್ದು, ಸದರಿ ಕಟ್ಟಡವು ಶಿಥಿಲ ವ್ಯವಸ್ಥೆಯಿಂದ ಕೂಡಿದ್ದು, ಸದರಿ ಕಟ್ಟಡವನ್ನು ನೆಲಸಮಗೊಳಿಸಿ ಸದರಿ ಜಾಗದಲ್ಲಿ ಟೈಪ್ ಸಿ ಪ್ರಜಾಸೌಧ ನಿರ್ಮಾಣ ಮಾಡೋದು. ಶ್ರೀನಿವಾಸಪುರ ನಗರದ ಪ್ರಜಾಸೌಧ ನಿರ್ಮಾಣ ಮಾಡಲು ಅನುಮೋದಿತ ಟೈಪ್ ಸಿ ಮಾಡಲ್ ನಕ್ಷೆಯನ್ನು ಪ್ರಸ್ತುತ ಇರುವ ಜಾಗಕ್ಕೆ ಮಾಡಿಫೈ ಮಾಡಿ ಸದರಿ ಪ್ರಸ್ತಾವನೆ ಅನುಮೋದನೆ ನೀಡುವುದು. ಮತ್ತೆ ಕೊನೆಯದಾಗಿ, ಪ್ರಜಾಸೌಧ ನಿರ್ಮಾಣ ಮಾಡಲು ಈ ಹಿಂದೆ ಮಂಜೂರಾಗಿರುವ 945 ಕೋಟಿ ಅಂದ್ರೆ 945 ಲಕ್ಷ ಅನುದಾನವನ್ನು ಪರಿಷ್ಕರಿಸಿ 16 ಕೋಟಿ ವೆಚ್ಚದಲ್ಲಿ ಟೈಪ್ ಸಿ ವಿಧಾನಸೌಧ ನಿರ್ಮಾಣ ಮಾಡಲು ಆಡಳಿತಾತ್ಮಕ ಅನುಮೋದನೆ ನೀಡಿ ಅನುದಾನ ಬಿಡುಗಡೆ ಮಾಡಬೇಕೆಂದು ಮಾನ್ಯ ಸಚಿವರಲ್ಲಿ ಕೋರುತ್ತೇನೆ. ಕೂತ್ಕೊಳ್ಳಿ. ಈ ವರ್ಷನೇ ಮಾಡಿಕೊಡ್ಬೇಕು ಅಂತ ತಮ್ಮನ್ನ ನಾನು ಕೇಳ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು 2-3 ಬಾರಿ ನನಗೂ ಕೂಡ ಭೇಟಿ ಮಾಡಿ ತಾಲೂಕು ಆಡಳಿತ ಕಚೇರಿ, ನಾವು ಅದಕ್ಕೆ ಪ್ರಜಾಸೌಧ ಅಂತ ಕರಿತೇವೆ, ಅದನ್ನ ಶ್ರೀನಿವಾಸಪುರ ತಾಲೂಕಿಗೆ ಮಂಜೂರು ಮಾಡಿಕೊಡ್ಬೇಕು ಅಂತ ಇಲ್ಲೂ ಕೇಳಿದ್ದಾರೆ. ವೈಯಕ್ತಿಕವಾಗಿನೂ ನನ್ನ ಹತ್ರ 2-3 ಬಾರಿ ಭೇಟಿ ಮಾಡಿನೂ ಸಹ ಕೇಳಿದ್ದಾರೆ. ನಾನು DC ಅವರಿಗೆ ಹೊಸದಾಗಿ ನಾವು ಇದಕ್ಕೆ ನಿಯಮಗಳನ್ನ ಮತ್ತು ಒಂದು ವಿನ್ಯಾಸ ಡಿಸೈನ್ ಅನ್ನ ಹೊಸದಾಗಿ ಮಾಡಿದ್ದೇವೆ. ರಾಜ್ಯಾದ್ಯಂತ ಏಕ ಮಾದರಿಯಲ್ಲಿ ಇರಬೇಕು ಅಂತ ಒಂದು ವಿನ್ಯಾಸವನ್ನ ಕೊಟ್ಟಿದ್ದೇವೆ. ಅದರ ಪ್ರಕಾರ ಪ್ರಸ್ತಾವನೆಯನ್ನ ಸಲ್ಲಿಸಿ ಅಂತಾನು ಕೂಡ ನಾನು ಅವ್ರಿಗೆ ಹೇಳಿದ್ದೇನೆ. ಒಂದ್ ನಿಮಿಷ ಈಗ ಅವರು ಈ ವರ್ಷನೇ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಒಂದೇ ಸಮಸ್ಯೆ ಏನಂದ್ರೆ, ರಾಜ್ಯದಲ್ಲಿ 2017, 18, 19, 20ರಲ್ಲಿ 63 ಹೊಸ ತಾಲೂಕು ಮಂಜೂರಾಗಿತ್ತು. ಹೊಸ ತಾಲೂಕುಗಳು ಹಿಂದಿನ ಸರ್ಕಾರದ 5 ವರ್ಷದಲ್ಲಿ 14 ಪ್ರಜಾಸೌಧಗಳು ಮಾತ್ರ ಹೊಸ ತಾಲೂಕುಗಳಿಗೆ ಮಂಜೂರಾಗಿತ್ತು. 49 ಹೊಸ ತಾಲೂಕುಗಳಿಗೆ ಆಡಳಿತ ಸೌಲಭ್ಯ ಕಚೇರಿ ಇರಲಿಲ್ಲ, ಮಂಜೂರು ಆಗಿರಲಿಲ್ಲ. ಹೊಸ ತಾಲೂಕು ಮಾಡಿದ್ರು ಕೂಡ ಹೊಸ ತಾಲೂಕಿಗೆ ಆಡಳಿತ ಕಚೇರಿ ಕೊಟ್ಟೇ ಇರಲಿಲ್ಲ. 49 ಬಾಕಿ ಇತ್ತು. ಹೋದ 5 ವರ್ಷದಲ್ಲಿ ಆಗಿದ್ದು ಬರೀ 14. ಸೊ ನಾವು ಈಗ ಮೊದಲನೇ ಆದ್ಯತೆ ಪಕ್ಷಾತೀತವಾಗಿ, ನಾನು ಯಾವುದು ಪಾರ್ಟಿ ಪಕ್ಷ ನೋಡಿಲ್ಲ, ಯಾವ್ಯಾವ ತಾಲೂಕು ಹೊಸದಾಗಿ ಆಗಿತ್ತು
ಎಲ್ಲಿ ಅವರಿಗೆ ಆಡಳಿತ ಕಚೇರಿ ಇರಲಿಲ್ಲ 49 ಮಂಜೂರು ಮಾಡಿಕೊಟ್ಟಿದ್ದೇವೆ. 49 ಹೊಸ ತಾಲೂಕು ಆದ್ಮೇಲೆ ಕನಿಷ್ಠ ಒಂದು ಕಚೇರಿ ಬರಬೇಕಲ್ಲ, ಅಲ್ಲಿ ಕಚೇರಿನೇ ಬರಲಿಲ್ಲ ಅಂತ ಹೇಳಿದ್ರೆ ಹೊಸ ತಾಲೂಕಿಗೆ ಏನು ಅರ್ಥ ಇರೋದಿಲ್ಲ ಅಂತೇಳಿ ಪಕ್ಷಾತೀತವಾಗಿ 49, ಹಿಂದೆ 5 ವರ್ಷದಲ್ಲಾಗಿದ್ದು 14, ನಾವು 2 ವರ್ಷದಲ್ಲಿ 49 ಮಾಡಿಕೊಟ್ಟಿದ್ದೇವೆ. ಯಾಕೆ ತಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನಿಮ್ಗೆ ಅದರದೇ ನನಗೆ ಖರ್ಚು ಸುಮಾರು 300 ಕೋಟಿಯಷ್ಟು ಬರುತ್ತೆ ಅಧ್ಯಕ್ಷರೇ. ಆ ಕಾರಣಕ್ಕಾಗಿ ಸ್ವಲ್ಪ ಸಮಯ ಕೊಡಿ, ನಿಮ್ದು ಮನವಿ ಸರ್ಕಾರದಲ್ಲಿದೆ. ಹಣಕಾಸು ಲಭ್ಯತೆ ನೋಡ್ಕೊಂಡೇ ನಾನು ತೀರ್ಮಾನ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಏನೇ ಹೇಳಿದ್ರು ಕೊನೆಗೆ ಅಲ್ಲಿ ಚೆಕ್ ಅಂಡ್ ಬ್ಯಾಲೆನ್ಸ್ ಆಗೇ ಆಗುತ್ತೆ. ಸೊ ಇವ್ರ ಮನವಿ ನಾವು ಇಟ್ಕೊಂಡಿದೀವಿ ಅಧ್ಯಕ್ಷರೇ, ಇಲ್ಲ ಅಂತಲ್ಲ. ಬಟ್ ಇವು ಸ್ವಲ್ಪ ಈಗ ನಾವು ಹೆಚ್ಚಿಗೆ ಬರ್ಡನ್ ತಗೊಂಡಿದ್ದೇವೆ. 49 ಒಂದ್ ಶಾಟ್ ಅಲ್ಲಿ ಮಂಜೂರು ಮಾಡಿದ್ರಿಂದ ನಮ್ಗೆ ಫೈನಾನ್ಷಿಯಲ್ ಬರ್ಡನ್ ತಗೊಂಡಿದೀವಿ. ಅದರ ಒಳಗೇನು ಕೂಡ ಇದು ಕೊಟ್ರೆ ಮತ್ತೆ ಅದೇ ಪೆಂಡಿಂಗ್ ಬಿಲ್ಸ್ ಮತ್ತೆ ಅದೇ ನಾವು ಇವೆಲ್ಲ ಗೋಜಲ್ಗೆ ಬೀಳ್ಬೇಕಾಗುತ್ತೆ. ಸ್ವಲ್ಪ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ. ಬಟ್ ಅವ್ರ ಮನವಿ, ಅವರ ಬೇಡಿಕೆ ಅಂತೂ ನಮ್ ಗಮನದಲ್ಲಿ ಇದೆ ಅಧ್ಯಕ್ಷರೇ. ಸಿಮೆಂಟ್ ಮಂಜು, ಪಶುಸಂಗೋಪನಾ ಸಚಿವರು.